ಹಾಸ್ಯ ನಟ ರಾಜು ತಾಳಿಕೋಟಿ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಆದರೆ ಸಂಪೂರ್ಣವಾಗಿ ಅವರ ಗ್ರಾಮದಲ್ಲಿ ಇದೆ ಅಂತ ನೀರವ್ ಮೌನ ಆವರಿಸಿದೆ ಅಂತ ಹೇಳ್ಬೋದು. ಈಗ ನಾವು ಅವರ ಸ್ವಗ್ರಾಮದಲ್ಲೇ ಚಿಕ್ಕ ಸಿಂದಗಿಯಲ್ಲಿ ಇದ್ವಿ. ಈಗ ಇದ್ರ ಬಗ್ಗೆ ಸಂಬಂಧ ಅಂತ್ಯ ಸಂಸ್ಕಾರ ಯಾವ ರೀತಿ ನಡೆಯುತ್ತೆ ಮತ್ತೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಈಗ ಅವರ ಸಂಬಂಧಿಕ ಅವ್ರ ಮಾವನೇ ಅವ್ರು ಮಾತಾಡ್ಸೋಣ. ಸರ್, ಯಾವ ರೀತಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ? ಮುಸ್ಲಿಂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ರೀ ನಾವು ನಮ್ಮ ಧರ್ಮದ ಪ್ರಕಾರ ಇದು ಸಿಕ್ಸಿಂದಿಗೆ ಅಂತ ಐತ್ರಿ. ಇಲ್ಲಿ 3 ಕಿಲೋಮೀಟರ್ ಆಗ್ತದ. ಅಲ್ಲಿ ಕಬ್ರಸ್ಥಾನದ ಐತಿ. ಆ ಕಬ್ರಸ್ಥಾನ ಸಾಮೂಹಿಕವಾಗಿ ನಾವು ಅಂತ್ಯಕ್ರಿಯೆ ಮಾಡೋದು ಸಮಾಜದ ಹಿರಿಯರು ಎಲ್ಲರೂ ಕೂಡಿಸಿ, ಸಂಬಂಧಿಕರು ಕೂಡಿಸಿ ಇದೊಂದು ನಿರ್ಣಯ ತಗೊಂಡಿವ್ರಿ. ತೋಟದಲ್ಲಿ ಪಾಠದಲ್ಲಿ ಇದು ಇಲ್ರಿ. ವಿಧಿವಿಧಾನ ಪ್ರಕಾರ ಮುಸ್ಲಿಂ ಸಮುದಾಯ ವಿಧಿವಿಧಾನ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ. ಹಾಗಾದ್ರೆ ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ ಎಷ್ಟು ಗಂಟೆವರೆಗೂ ಇಲ್ಲಿ ಅವ್ರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ? ಇಲ್ಲಿ 2 ಗಂಟೆವರೆಗೆ ಪಾರ್ಥಿವ ಶರೀರನು ಅಂತಿಮ ದರ್ಶನಕ್ಕೆ ಇಡ್ತೇವ್ರಿ. ಇದು ಆದ ನಂತರ ಮುಂದೆ ಇಲ್ಲಿ ಮದರ್ಸಾ ಐತ್ರಿ. ಅಲ್ಲಿ ನಮ್ದು ಪ್ರಾರ್ಥನೆ ಮಾಡ್ಕೇಸಿ ಮುಂದೆ ನಮ್ಮ ಕಬ್ರಸ್ಥಾನಕ್ಕೆ ಹೋಗಿಸಿ ಅಂತ್ಯಕ್ರಿಯೆ ಮಾಡ್ತೀವಿ. ಈ ರೀತಿ ಅದ್ರ ಜೊತೆಗೆ ಏನಂತಂದ್ರೆ ಈಗ ಯಾವ ರೀತಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅಂತ ಹೇಳಿ, ಹಾಗಿದ್ರೆ ಅವ್ರ ಒಡನಾಟಿಗಳು ಅವರೊಟ್ಟಿಗೆ ನಾಟಕಗಳಲ್ಲಿ ಸೇರಿದಂತೆ ಅವ್ರ ಒಡನಾಟಿಗಳು ಪ್ರತಿನಿತ್ಯ ಅವರೊಟ್ಟಿಗೆ ಇದ್ದವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಸರ್, ಅವ್ರಿಗೆ ರಾಜು ತಾಳಿಕೋಟಿಯವ್ರಿಗೆ ಹಾಗೂ ನಿಮ್ಗೆ ಯಾವ ರೀತಿ ಸಂಬಂಧ ಇತ್ತು ಅಂತ? ರಾಜು ತಾಳಿಕೋಟಿ ಅಂದ್ರೆ ನಾನಂದ್ರೆ ರಾಜು ತಾಳಿಕೋಟಿ ಈ ತರ ಒಡನಾಟಿಗಳು, ಇಬ್ಬರು ಸ್ನೇಹಿತರು, ಬಾಲ್ಯದಿಂದನೂ ಸ್ನೇಹಿತರು. ಯಾವಾಗಲೂ ನಮ್ಮ ಪಾತ್ರದಲ್ಲಿ ಅವನೊಂದು 3 ದಿನ ಮಾಡಿದ್ರೆ ನಾನು 3 ದಿನ ಪಾತ್ರ ಮಾಡ್ತಿದ್ದೆ. ಅವನು ತಾಳಿಕೋಟಿಗೆ ಕಂಪನಿ ಓಪನಿಂಗ್ ಮಾಡಿದಾಗ ಅವನ ಪಾತ್ರಕ್ಕೆ ಬರಲಿಲ್ಲ, ನನಗೆ ಬಿಟ್ಕೊಟ್ಟಿದ್ದ. ಅವನು ಕಲಿಯೋದು ಕುಡುಕ ಫಂಕ್ಷನ್ ಮಾಡ್ಕೊತ ಹೋಗ್ತಿದ್ದ. ಯಾವಾಗಲೂ ಒಡನಾಟಿ ಅನ್ನೋಕೆ ಏನದ್ರಿ, ನಾನು ಬಿಟ್ಟು ಅವನಿಲ್ಲ, ಅವನು ಬಿಟ್ಟು ನಾನು ಇರ್ತಿದ್ದಿಲ್ಲ. ಏನ್ ಅನಿಸ್ತಾ ಇದೆ ಸರ್? ಯಾಕಂದ್ರೆ ಈ ರೀತಿ ಒಬ್ಬ ಹಾಸ್ಯ ನಟನಾಗಿ ಎಲ್ಲರನ್ನೂ ಕೂಡ ನಗಿಸ್ತಾ ಇದ್ದವರು ಏಕಾಏಕಿ ಈ ರೀತಿ ಹೃದಯಾಘಾತ ಅಂದ ತಕ್ಷಣ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಇವತ್ತಿನ ದಿವಸ ನಿಜವಾಗಲೂ ಅಂದ್ರೆ ರಂಗಭೂಮಿ ಕಳೆ ಅನ್ನೋದೇ ಕಳ್ಕೊಂಡಿವಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಅವನು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ರೀತಿಯಿಂದ ಒಂದು ಹೆಸರು ಪಡೆದವನು. ಇಂಥವ್ನು ನಮ್ಮ ಜೊತೆ ಇಲ್ಲ ಅಂದಾಗ ನಮಗೆ ಭಾಳ ದುಃಖ ಆಗುತ್ತೆ. ಈಗ ಯಾವ ರೀತಿ ಅಂದ್ರೆ ಈಗ ರಾಜು ತಾಳಿಕೋಟಿ ಅವರು ನೋಡಿ ಒಟ್ಟಿಗೆ ನಾಟಕ ಮಾಡಿದವರು ಎಲ್ಲ ಮಾಡಿದವರು, ಅವ್ರು ಯಾರ ಸ್ವಭಾವ ಯಾವ ರೀತಿ ಇತ್ತು ಅಂತ ಹೇಳೋರು? ಸ್ವಭಾವನಕ್ಕೆ ಏನಂದ್ರೆ ಅವನು ಸ್ವಲ್ಪ ತಿರ್ಸಟ್ಟಿ, ನಾನು ತಿರ್ಸಟ್ಟಿ. ಅವನು ನನ್ನ ಜೊತೆ ಜಗಳಕ್ಕೆ ಬಿದ್ದಾಗ ನಾನು ಸಿಕ್ಕಂಗೆ ಒದರಾಡಿ ಬಿಡ್ತಿದ್ದೆ. ಅವನು ಇವ ಒದರಾಡ್ತಾನ ಅಂತ ತಿಳಿದು ಸರಳ ರೀತಿಯಿಂದ ಹೋಗ್ಬಿಡ್ತಿದ್ದ. ಮತ್ತೆ ಇಬ್ಬರು ಕೂಡ ಯಾವಾಗಲೂ ಇರ್ತಿದ್ದೀವಿ. ನಾವು ಹೆಚ್ಚಿನ ರೀತಿಯಿಂದ ಹೇಳುವಂಗಿಲ್ಲ, ಆ ಥರ ಸ್ನೇಹಿತರು ನಾವು. ಈ ರೀತಿ ಏನು ಅಂತಂದ್ರೆ ರಾಜು ತಾಳಿಕೋಟಿಯನ್ನು ಕಳ್ಕೊಂಡಂತ ಸಂಪೂರ್ಣವಾಗಿ ಏನು ರಂಗ ಕಲಾವಿದರು ಎಲ್ಲರೂ ಕೂಡ ದುಃಖದಲ್ಲಿದ್ದಾರೆ ಅಂತ ಹೇಳ್ಬೋದು. ಇದ್ರೊಟ್ಟಿಗೆ ಏನು ಅಂತಂದ್ರೆ ರಾಜು ತಾಳಿಕೋಟಿ ಅವರು ಏನು ಈಗ ತೀರೋಗಿದ್ದಾರೆ, ಇದು ನುಂಗ್ಲಾರದಂತ ಒಂದು ನಷ್ಟ ಅಂತಾನೆ ಹೇಳಿದ್ದಾರೆ. ವಿಜಯಪುರದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.